ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ ಸಮೀಪದ ಇಂಚಲ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರು ಇಂದು ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಇಂಚಲ BCWD 1642 ಇದರ ನೂತನ ಕಟ್ಟಡ ಪೂಜಾ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಪೂರ್ಣಾನಂದ ಭಾರತಿ ಸ್ವಾಮೀಜಿಗಳು ಇಂಚಲ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿ ಇವರು ವಹಿಸಿದ್ರು. ಹಾಗೂ ಬೈಲಹೊಂಗಲ ಜನಪ್ರಿಯ ಶಾಸಕರು ಆದ ಮಹಂತೇಶ್ ಶ್ರೀ ಕೌಜಲಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಹಾಸ್ಟೆಲ್ ಕಟ್ಟಡ ಸುಂದರವಾಗಿ ಸುಸಜ್ಜಿತವಾಗಿ ಹಾಗೂ ವಾತಾವರಣ ಅತ್ಯುತ್ತಮವಾಗಿದೆ. ಇದು ನಿಮಗೆ ಒಂದು ದೇವಸ್ಥಾನ ಇದ್ದ ಹಾಗೆ. ಇದನ್ನ ಎಷ್ಟು ನೀವು ಸ್ವಚ್ಛವಾಗಿ ಇಟ್ಕೊಳ್ತೀರೋ ಅಷ್ಟು ನಿಮಗೆ ಮುಂದೆ ಒಂದು ಒಳ್ಳೆಯ ಶಿಕ್ಷಣ ಉದ್ಯೋಗ ಸಿಗತ್ತೆ. ಮುಂಬರುವ ದಿನದಲ್ಲಿ ಇನ್ನು ಅತಿ ಹೆಚ್ಚಿನ ಕೆಲಸವನ್ನ ಮಾಡಿಕೊಡ್ತೀನಿ ಅಂತ ಶಾಸಕರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ರು. ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಶಿಕ್ಷಣ ಪ್ರೇಮಿಗಳು, ತ್ರಿವಿಧ ದಾಸೋಹಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ವತಿಯಿಂದ ನಿರ್ಮಿಸಲ್ಪಟ್ಟಿರುವ ಈ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಭಾಗದ ಜನಪ್ರಿಯ ಶಾಸಕರು, ಜನಾನುರಾಗಿಗಳು, ಸರಳ ಸಜ್ಜನ ಸಾಕಾರ ಮೂರ್ತಿಗಳು ಹಾಗೂ ಮಿತಭಾಷಿಗಳಾಗಿರ್ತಕ್ಕಂಥ ಮಹಂತೇಶಣ್ಣ ಕೌಜಲ್ಗಿಯವರೇ ಹಾಗೂ ನಮ್ಮ ಮಠದ ಸದ್ಭಕ್ತರಾದ ಬೈಲಹೊಂಗಲ ಪುರಸಭೆಯ ಮಾಜಿ ಅಧ್ಯಕ್ಷರಾದ ರಾಜಣ್ಣ ಜನ್ಮಟ್ಟಿಯವರೇ, ಇಂಚಲ ಗ್ರಾಮದ ಹಿರಿಯರಾದ CS ರಾಯನಾಯ್ಕರ್ ಅವರೇ ಹಾಗೂ ಉಳಿದೆಲ್ಲ ಹಿರಿಯರೇ, ಎಲ್ಲ ಅಧಿಕಾರಿ ವರ್ಗದವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರುಗಳೇ, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ನಮ್ಮ ಸಾಹೇಬರು ಯಾವುದೇ ಒಂದು ಕೆಲಸ ಹಿಡಿದ್ರೆ ಅವ್ರ ಪ್ರಯತ್ನ ಹೆಂಗಂದ್ರೆ ಭಗೀರಥ ಪ್ರಯತ್ನ ಇದ್ದ ಹಾಗೆ. ಇದು ಮೊದಲು ಆಶ್ರಮ ಶಾಲೆ ಇದ್ದಿದ್ದನ್ನು ಅದು ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾದ ತಕ್ಷಣ ಇಂಚಲ ಕ್ಷೇತ್ರ ಹೇಗಂದ್ರೆ ಇದು ಶಿಕ್ಷಣ ಕಾಶಿ ಇದ್ದ ಹಾಗೆ. ತಮ್ಮೆಲ್ಲರಿಗೂ ಗೊತ್ತದ, ಇಲ್ಲಿ LKGಯಿಂದ ಹಿಡಿದು PGವರೆಗೂ ಎಲ್ಲ ಶಿಕ್ಷಣ ಸಂಸ್ಥೆಗಳು ಜಗದ್ಗುರು ಅಪ್ಪಾಜಿಯವರ ಆಶೀರ್ವಾದದಿಂದ ಅತ್ಯಂತ ಸುಸಜ್ಜಿತವಾಗಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಾದ. ಆ ನಿಟ್ಟಿನಲ್ಲಿ ಬಡ ಮಕ್ಕಳಿಗಾಗಿ ಸುತ್ತಮುತ್ತಲಿನಿಂದ ಬಹುದೂರದಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆ ವಿದ್ಯಾರ್ಥಿ ಕಾಲೇಜಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಸತಿ ನಿಲಯದ ಅವಶ್ಯಕತೆಯನ್ನು ಅರಿತು ನಮ್ಮ ಸಾಹೇಬರು ಭಾಳ ವಿದ್ಯಾರ್ಥಿಗಳಿಗೋಸ್ಕರ, ಅವರು ಶಿಕ್ಷಣ ಪ್ರೇಮಿಗಳು, ವಿದ್ಯಾರ್ಥಿಗಳ ಮೇಲೆ ಆವಾಗವಾಗ ಹೇಳ್ತಿರ್ತಾರೆ ಭಾಳ ಪ್ರೇಮ. ಆದ್ದರಿಂದ ಇಂಥ ಉತ್ತಮವಾದ ಕಟ್ಟಡವನ್ನು ಅವರು ತಮ್ಮ ಪ್ರಯತ್ನದಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಕಟ್ಟಡವನ್ನು ಸರಿಯಾಗಿ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಮತ್ತು ಇದನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ನೋಡ್ರಿ ಎಷ್ಟು ಸುಂದರವಾಗಿ ಅದ್ಭುತವಾಗಿ ಈ ಕಟ್ಟಡವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಇದರ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಂಡು ಚೆನ್ನಾಗಿ ಓದಿ ಈ ಯಾವ ಸಂಸ್ಥೆಯ ಹೆಸರನ್ನು ತರಬೇಕು ಮತ್ತು ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಮಕ್ಕಳಿಗೆ ಒದಗಿಸಿಕೊಡಬೇಕು. ಮಕ್ಕಳಿಗೆ ನಾವು ಸರಿಯಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ರೆ ಆ ಮಕ್ಕಳಿಗೆ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ವಾರ್ಡನ್ ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಕೂಡ ಸಾಹೇಬ್ರು ಹೇಳಿದ್ರಲ್ಲ, ಈ ಸ್ವತ್ತು, ಈ ಸಂಪತ್ತಿ ಏನಿದೆಯಲ್ಲ ಇದು ಸರ್ಕಾರದ್ದಲ್ಲ, ಇದು ನಿಮ್ಮ ಸ್ವಂತ ಕಟ್ಟಡ, ನಿಮ್ಮ ಸ್ವಂತ ಮನೆ ಅಂತ ತಿಳ್ಕೊಂಡು ಲೈಟ್ ಆಗ್ಬೋದು, ಫ್ಯಾನ್ ಆಗ್ಬೋದು, ನೀರು ಆಗ್ಬೋದು, ಅಥವಾ ಇಲ್ಲಿ ಯಾವುದೇ ವಸ್ತುಗಳನ್ನು ಹಾಳು ಮಾಡದೆ ನಿಮ್ಮದೇ ಅಂತ ತಿಳ್ಕೊಂಡು ಉಪಯೋಗ ಮಾಡಿ ಇಲ್ಲಿ ಓದಿ ಸಮಾಜದಲ್ಲಿ ಉನ್ನತವಾದ ಸ್ಥಾನವನ್ನು ನೀವೆಲ್ಲರೂ ಪಡೆಯುವಂಥವರಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.
ಪರಮ ಪೂಜ್ಯ ಪೂರ್ಣಾನಂದ ಮಹಾಸ್ವಾಮೀಜಿಯವರ ಪಾದಕಮಲಕ್ಕೆ ವಂದಿಸುತ್ತಾ ವೇದಿಕೆ ಮೇಲೆ ಆಸನದಂತಹ ಆತ್ಮೀಯ ಸಹೋದರರು ರಾಜು ಜನ್ಮಟ್ಟಿಯವರೇ, ರಾಯನಾಯ್ಕರ್ ಅವರೇ, ಮಲ್ಲೂರವರೇ ಹಾಗೂ ವೇದಿಕೆ ಮೇಲೆ ಹಿರಿಯರೇ ಯಾರಂಥ ಅನಿಲ್ ಅವರೇ ಹಾಗೂ ಎಲ್ಲ ಹಿರಿಯರೇ, ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿಗಳೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಚಿನ್ಮೂಡಿ ಹೇಳಿದ್ದಾರೆ ಯಾವ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಒಂದು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲನ್ನು ಇವತ್ತು ಆಯಿತು ಅಂಥೇಳಿ. ನನ್ನ ಮತಕ್ಷೇತ್ರದಲ್ಲಿ ಇನ್ಸಲ್ ಗ್ರಾಮ ಅಂತಂದರೆ ಒಂದು ಹಬ್ಬ, ಒಂದು ಎಲ್ಲ ಸಂಸ್ಥೆಗಳನ್ನು ಪ್ರೈಮರಿಯಿಂದ ಮೆಡಿಕಲ್ವರೆಗೆ ಹೊಂದಿದಂಥ ಇವತ್ತು ಕಾಲೇಜುಗಳನ್ನು ಹೊಂದಿದಂಥ ಒಂದು ಗ್ರಾಮ. ಪೂಜ್ಯರ ಒಂದು ಆಶೀರ್ವಾದದಿಂದ ಇವತ್ತು ಎಲ್ಲ ಸಂಸ್ಥೆಗಳು ಬಹಳ ಒಂದು ಅತ್ಯಂತ ಗುಣಮಟ್ಟವಾದಂಥ ಒಂದು ಶಿಕ್ಷಣವನ್ನು ಇವತ್ತು ಈ ಭಾಗದ ವಿದ್ಯಾರ್ಥಿನಿಯರಿಗೆ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಡಿಗ್ರಿ ಮಾಡಲಿ, PUC ಬೇರೆ ಬೇರೆ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ. ಅಜ್ಜವರು ಸಹಿತ ಇವತ್ತು ಎಲ್ಲ ಮೂಲಭೂತ ಒಂದು ಸೌಕರ್ಯಗಳನ್ನು ಅಲ್ಲಿ ಮಕ್ಕಳಿಗಾಗಿ ಒದಗಿಸಿಕೊಟ್ಟಿದ್ದಾರೆ. ಅದರ ಸಹಿತ ಇವತ್ತು ಸರ್ಕಾರದಿಂದ ಸಹಿತ ವಿದ್ಯಾರ್ಥಿನಿಯರಿಗೆ ಇವತ್ತು ಇಲ್ಲಿ ಬರುವಂತಹ ಅದೇ ರೀತಿಯಂಥ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂಥೇಳಿ ಹಾಸ್ಟೆಲ್ ಸಲುವಾಗಿ ನಮ್ಮ ಹತ್ರ ಬಂದು ವಿನಂತಿಯನ್ನು ಮಾಡ್ಕೋತಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಸಜ್ಜಿತವಾದಂತಹ ಒಂದು ಕಟ್ಟಡವನ್ನು ಕಟ್ಟಿ ಇವತ್ತು ಲೋಕಾರ್ಪಣೆಯನ್ನು ಮಾಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ಒಂದು ಸುಂದರವಾದಂಥ ಒಂದು ಕಟ್ಟಡವನ್ನು ಗುತ್ತಿಗೆದಾರರು ಕಟ್ಟಿಕೊಟ್ಟಿದ್ದಾರೆ. ಇದನ್ನು ಇವತ್ತು ಹೆಂಗೈತಲ್ಲ ಅದೇ ರೀತಿಯಾಗಿ ಇವತ್ತು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಆಗ ಮಾತ್ರ ಇದರ ಒಂದು ಉಪಯೋಗ ಆಗ್ತದೆ. ಅದರ ಜೊತೆಗೆ ಇಲ್ಲಿ ಬಂದಿರೋರು ಒಂದು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು. ಆಗ ಮಾತ್ರ ಸರ್ಕಾರ ಈ ರೀತಿಯಂಥ ಸೌಕರ್ಯಗಳನ್ನು ಒದಗಿಸಿಕೊಟ್ಟದ್ದು ಸಾರ್ಥಕ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಬೇಕು. ತಮ್ಮೆಲ್ಲರ ಒಂದು ಸಂತೋಷದೊಂದಿಗೆ ನನಗೂ ಸಹಿತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ರಿ. ಅದಕ್ಕೆ ನಾನು ಹೃದಯಪೂರ್ವಕಂತಹ ಅಭಿನಂದನೆಯನ್ನು ಹೇಳಿ ಒಮ್ಮೆ ಲೋಕೋಪಯೋಗಿ ಇಂಜಿನಿಯರ್ ಅಂತ ಅವರ ತಂಡ, ಅದರ ಜೊತೆಗೆ ಗುತ್ತಿಗೆದಾರರು ಒಂದು ಅತ್ಯಂತ ಗುಣಮಟ್ಟವಾದಂಥ ಒಂದು ಒಳ್ಳೆಯ ರೀತಿಯ ಹಂತ ಇವತ್ತು ಈ ಒಂದು ಕಟ್ಟಡವನ್ನು ಕಟ್ಟಿ ಕೊಟ್ಟದ್ದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಬಹುಶಃ ಮುಂಬರುವಂತಹ ಒಂದು ದಿನಗಳಲ್ಲಿ ರೋಡನ್ನು ಮಾಡಿಕೊಡ್ಬೇಕು. ಯಾಕಂದರೆ ನಾನು ಯಾವಾಗ ಕಟ್ಟುವಂಥ ಸಂದರ್ಭದಲ್ಲಿ ಅದನ್ನು ನೋಡಿ ಹೋಗಿದ್ದೆ. ಕಟ್ಟಡ ಮುಗಿದ ನಂತರ ಕೆಲಸ ಮಾಡಬೇಕು ಅಂತ ಹೇಳಿ ಆಮೇಲೆ ರಸ್ತೆ ದಿನಗಳಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಸಮೀಪ ಆಗ್ತದೆ ಒಂದು ದೃಷ್ಟಿ. ಅದರ ಜೊತೆಗೆ ಬಹುಶಃ ಇದೇ ಹಾಸ್ಟೆಲ್ ಪಕ್ಕದಾಗನ ಇವತ್ತು 23 ಕೋಟಿ ರೂಪಾಯಿ ವೆಚ್ಚದಲ್ಲಿ 110 ಸ್ಟೇಷನನ್ನು ಇವತ್ತು ದೂರಾಗಿದೆ. ಅದನ್ನು ಸಹಿತ ಇವತ್ತು ಆ್ಯಕ್ಚುಲಿ ಮೊದಲು ಅದನ್ನು ಸಹಿತ ಇವತ್ತು ಪೂಜೆ ಮಾಡ್ಬೇಕಂತ ಹೇಳಿ ಇಟ್ಕೊಂಡಿದ್ದೀವಿ. ಆದರೆ ನನಗೆ ಮತ್ತೆ ಬೇರೆ ಕೆಲಸ ಬಂದದ್ರಿಂದ ಅದನ್ನು ಇನ್ನೊಂದು ಸ್ವಲ್ಪ ದಿವಸ ಮುಂದಿನ ವಾರದ್ದು ಯಾವಾಗ ಅದರ ಜೊತೆ ಮಾತನಾಡಿಕೊಂಡು ಅದನ್ನು ಕಾಮಗಾರಿಯನ್ನು ಪೂಜೆ ಮಾಡಿ ಪ್ರಾರಂಭವನ್ನು ಮಾಡಬೇಕು ಅಂಥೇಳಿ. ಯಾಕಂದರೆ ನನಗೆ ಅಜ್ಜಾರಿಗೆ ಭೇಟಿ ಆಗಲಿಲ್ಲ, ಇದಕ್ಕಾದರೂ ಸಹಿತ ನಾವು ಊರಲ್ಲಿ ಇರಲಿಲ್ಲ ಅಂತಲೇ ನಿನ್ನ ಫೋನಲ್ಲಿ ಹಚ್ಚಿ ಮಾತಾಡಿದ್ದೆ. ಅದಕ್ಕೆ ಮುಂದಿನ ವಾರ ಪ್ರಾರಂಭವನ್ನು ಆ ಒಂದು ಕಾಮಗಾರಿಯನ್ನು ಸಹಿತ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡೋಣ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಒಂದು ಸಂತೋಷದೊಂದಿಗೆ ನನಗೂ ಸಹಿತ ಭಾಗಿಯಾಗುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ. ಎಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಇದು ಈಗ ಇದು ಅದು ಆಶ್ರಮ ಶಾಲೆ 1ರಿಂದ 4ನೇ ತರಗತಿ ಒಳಗೆ ಆಶ್ರಮ ಶಾಲೆ ಇತ್ತು. ಎಲ್ಲ ಆಶ್ರಮ ಶಾಲೆಗಳನ್ನು ವೈಂಡಪ್ ಮಾಡಿದರು. ಮ್ಯಾಟ್ರಿಕ್ ನಂತರ ವಸತಿ ಶಾಲೆಗಳನ್ನಾಗಿ ಅವರು ಕನ್ವರ್ಟ್ ಮಾಡಿಕೊಂಡು ಇದನ್ನು ಇಂಚಲ್ ಗ್ರಾಮಕ್ಕೆ ಅದನ್ನು ತೆಗೆದುಕೊಳ್ಳುವಲ್ಲಿ ಬಹುಮುಖ್ಯ ಪಾತ್ರವನ್ನು ನಮ್ಮ ಮಾನ್ಯ ಶಾಸಕರು ವಹಿಸಿದರು. ಹಾಗಾಗಿ ಈಗ ಸತತವಾಗಿ ಒಂದು 7-8
20 ವರ್ಷವರೆಗೆ ಇದು ಮಲ್ಲೂರು ಮನೆಯೊಳಗೆ ಬಾಡಿಗೆ ಒಳಗಿತ್ತು. ಇದಕ್ಕೆ ಜಾಗನೂ ಇದಕ್ಕೆ ಮಾಡಿಸೇ ಕೊಡೋದು ಅಂತೇಳಿ DC ಸಾಹೇಬರು ಜಯರಾಮ್ ಸರ್ ಇದ್ದಾಗ ಶಾಸಕರು ಬೆನ್ನ ಹತ್ತಿ ಇದಕ್ಕೊಂದು ಮಾಲಕರು ಶಾಸಕರು ಬೆನ್ನ ಹತ್ತಿ ಒಂದು ರೂಪರೇಷೆ ಕೊಡೋನು ಇಲ್ಲಿ ದೊಡ್ಡ ಶಿಕ್ಷಣ ಸಂಸ್ಥೆ ಇರುವುದರಿಂದ ಇಲ್ಲಿ ಬಡ ಮಕ್ಕಳ ಕಲೀಲಿಕ್ಕೆ ಒಂದು ಚಲೋ ಒಂದು ಸಂಸ್ಥೆ ಇಲ್ಲಿ ನಿರ್ಮಾಣ ಆಗಲೇಬೇಕು ಹಿಂದುಳಿದವರ ಕಲ್ಯಾಣ ಇಲಾಖೆಯಿಂದ ಅಂತೇಳಿ ಮುತುವರ್ಜಿ ವಹಿಸಿ ಇದಕ್ಕೊಂದು ಉತ್ತಮವಾದ ರೂಪರೇಷೆಗಳನ್ನು ತಂದುಕೊಟ್ಟಾರ. ಅವರೆಲ್ಲರಿಗೂ ನಮ್ಮ ಇಲಾಖೆ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು. ಈ ಒಂದು ಸುಂದರವಾದ ಕಟ್ಟಡವನ್ನು ನಮ್ಮ PWD ಇಲಾಖೆಯಿಂದ ಅವರು ಹಮ್ಮಿಕೊಂಡು ಆ ಗುತ್ತಿಗೆದಾರರು ಇಷ್ಟು ಸುಂದರವಾದ ಭವ್ಯ ಕಟ್ಟಡವನ್ನು ನಮ್ಮ ಗ್ರಾಮಕ್ಕೆ ಅವರೆಲ್ಲ ಇಷ್ಟೊಂದು ಕೊಡುಗೆಯನ್ನು ಕೊಟ್ಟಾರ. ಅವರೆಲ್ಲರಿಗೂ ನಾನು ತುಂಬುವುದ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಮಾಧ್ಯಮದವರಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ನಡೆಸಿ ನನ್ನ 2 ಮಾತುಗಳನ್ನು. ಮಾಜಿ ಪುರಸಭೆಯ ಅಧ್ಯಕ್ಷರು ಶ್ರೀ ರಾಜು ಜನ್ಮಟ್ಟಿ, CS ರಾಯ್ ನಾಯ್ಕರ್, PKPS ಅಧ್ಯಕ್ಷರು ಇಂಚಲ ಗ್ರಾಮದ ಹಿರಿಯರು ಆಗಿರುವಂತಹ ಬಸಪ್ಪ ಮಲ್ಲೂರ, ಅನಿಲ್ ಎಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, CDPO ಬೈಲಹೊಂಗಲ ಆರೋಗ್ಯಾಧಿಕಾರಿಗಳು, PHC ಇಂಚಲ ಅಧ್ಯಕ್ಷತೆಯನ್ನ ಎಂ ಚಿಡಗುಡಿ ತಾಲೂಕು ಕಲ್ಯಾಣ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಇಲಾಖೆ ಬೈಲಹೊಂಗಲ ಕಟ್ಟಡದ ಗುತ್ತಿಗೆದಾರರು, ಶ್ರೀ ಶಿವಾನಂದ ಕಾಗತಿಕರ್ ನಿಲಯದ ಪಾಲಕರು, ಶ್ರೀ SG ಸಿಂಗಾರಕೊಪ್ಪ ಕಾರ್ಯಕ್ರಮ ನಿರೂಪಣೆಯನ್ನ, ಶ್ರೀ PF ಗುಮ್ಮಗೊಳ ವಂದನಾರ್ಪಣೆಯನ್ನ MA ತಹಸೀಲ್ದಾರ್, ಇಂಚಲ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಆದ ಮಲ್ಲಪ್ಪ ಹಾರೋಗೊಪ್ಪ, ಗ್ರಾಮ ಪಂಚಾಯಿತಿಯ ಸದಸ್ಯರು ಆದ ಮುನಿರಾ ಮಿರ್ಜನವರ್, ಶಿವಪ್ಪ ಜಕಾತಿ, ಮುದಕಪ್ಪ ಕರಾಡಿ ಮತ್ತು ಗ್ರಾಮದ ಗುರು ಹಿರಿಯರು, ಸವದತ್ತಿ ಹಾಗೂ ಬೈಲಹೊಂಗಲ ತಾಲೂಕಿನ ನಿಲಿಯ ಪಾಲಕರು, ನಿಲಿಯ ಮೇಲ್ವಿಚಾರಕರು, ಹಾಸ್ಟೆಲಿನ ವಿದ್ಯಾರ್ಥಿಗಳು, ಅಡುಗೆಯವರು, ಅಡುಗೆ ಸಹಾಯಕರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ರಫೀಕ್ DK AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.